ರಿಂಗ್ ವರ್ಮ್ ಅಥವಾ ಗಜಕರ್ಣ ಅಥವಾ ಹುಳುಕಡ್ಡಿ ಅಂತ ಕೂಡ ಹೇಳ್ತಾರೆ. ಈ ಸಮಸ್ಯೆ ಬಂದಾಗ ಎಷ್ಟೇ ನೀವು ಮೆಡಿಸಿನ್ ಮಾಡಿದರೂ ಸಾಮಾನ್ಯವಾಗಿ ಗುಣ ಆಗಲ್ಲ. ಅದಕ್ಕೊಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಈ ಗಜಕರ್ಣ ಅಥವಾ ಈ ರಿಂಗ್ ವರ್ಮ್ ಸಮಸ್ಯೆ ಜೀವಮಾನದಲ್ಲಿ ಬರಲ್ಲ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ರಿಂಗ್ ವರ್ಮ್ ಅಥವಾ ಗಜಕರ್ಣ ಈ ಸಮಸ್ಯೆಗೆ ಒಂದು ಮನೆಮದ್ದನ್ನು ಹೇಳಿ ಅಂತೇಳಿ ಬಹಳಷ್ಟು ಜನ ನನ್ನನ್ನು ಕೇಳ್ಕೊಂಡಿದ್ದಾರೆ. ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಈ ಒಂದು ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗಿಯೂ ನಿಮಗೆ ಈ ರಿಂಗ್ ವರ್ಮ್ ಸಮಸ್ಯೆ ಜೀವಮಾನದಲ್ಲೇ ಮತ್ತೆ ಪುನಃ ಮರುಕಳಿಸೋದಿಲ್ಲ. ಹಾಗಾಗಿ ಇದು ಒಂದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಮನೆಮದ್ದು. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರೋ ಕೇವಲ ಮೂರೇ ಇಂಗ್ರೀಡಿಯೆಂಟು. ಒಂದು ಲಿಂಬೆಹಣ್ಣು, ನಂತರ ಬೇವಿನ ಸೊಪ್ಪು, ಸಾಮಾನ್ಯವಾಗಿ ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುವಂತಹದ್ದು, ನಂತರ ಅರಿಶಿನ. ಇಷ್ಟು ಮೂರೇ ಇಂಗ್ರೀಡಿಯೆಂಟ್ ಬೇಕಿರೋದು. ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ. ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪನ್ನು ತಗೊಂಡು ನಂತರ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ತೊಳೆದು ಇದನ್ನು ನಾವು ಗುದ್ದಿ ಪುಡಿ ಮಾಡ್ಕೋಬೇಕು. ಅಂದರೆ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಇಲ್ಲ ಮಿಕ್ಸಿಯಲ್ಲಿ ಕೂಡ ನೀವು ಇದನ್ನು ಪೇಸ್ಟ್ ಮಾಡ್ಕೋಬೋದು. ನೋಡಿ, ನಾನು ಚೆನ್ನಾಗಿ ಗುದ್ದಿ ಇದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ. ನೀವು ಗುದ್ದುವಾಗ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ನಾವು ಹಿಂಡ್ಕೊಳ್ಬೇಕು. ಕೊನೆಯದಾಗಿ ಒಂದು 1/4 ಚಮಚದಷ್ಟು ನಾವು ಅರಿಶಿನನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರಿಂಗ್ ವರ್ಮ್ ಅಥವಾ ಗಜಕರ್ಣ ಅಥವಾ ಯಾವುದೇ ರೀತಿಯ ಕಜ್ಜಿ, ಹುಳುಕಜ್ಜಿ ಅಂತ ಕೂಡ ಹೇಳ್ತಾರೆ ಅನಿಸುತ್ತೆ, ಈ ಸಮಸ್ಯೆಗೆ ಒಂದು ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಕಜ್ಜಿ ಯಾವ ಭಾಗದಲ್ಲಿ ಆಗಿರ್ತದೋ ಆ ಭಾಗವನ್ನು ಚೆನ್ನಾಗಿ ತೊಳೆದ ನಂತರ ಈ ರೀತಿ ಮಾಡ್ಕೊಂಡು ದಿನಕ್ಕೆ 2 ಬಾರಿ ಹಚ್ಚಬೇಕು. ಒಮ್ಮೆ ಬೆಳಿಗ್ಗೆ, ಇನ್ನೊಂದು ಸಂಜೆ. ಈ ರೀತಿಯಲ್ಲಿ ಪ್ರತಿದಿನ ಹಚ್ತಾ ಬನ್ನಿ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಹಚ್ಚಬೇಕು. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ, ಈ ರಿಂಗ್ ವರ್ಮ್ ಸಾಮಾನ್ಯವಾಗಿ ಬಂದರೆ ಸಡನ್ನಾಗಿ ಹೋಗಲ್ಲ. ಒಮ್ಮೆ ಗುಣ ಆಗ್ತದೆ, ಅದಾದಮೇಲೆ ಸ್ವಲ್ಪ ದಿನದಲ್ಲಿ ಪುನಃ ಅದೇ ಜಾಗದಲ್ಲಿ ಪುನಃ ಇದು ಕಾಣಿಸ್ಕೊಳ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ ಇದನ್ನ ಕಂಟಿನ್ಯೂಸ್ ಆಗಿ ಹಚ್ಚಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ಆ ಗಜಕರ್ಣ ಅಥವಾ ಈ ರಿಂಗ್ ವರ್ಮ್ ಸಂಪೂರ್ಣವಾಗಿ ಗುಣ ಆಗಿ ಅದಾದ ಮೇಲೆ ಅಲ್ಲಿ ಏನಾದರೂ ಕಲೆ ಇರ್ತದಲ್ಲ, ಆ ಕಲೆ ಕೂಡ ಮಾಗಬೇಕು. ಅಂದರೆ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೆ ನೀವು ಇದನ್ನು ಹಚ್ಚುತ್ತಾ ಬರಬೇಕು. ಹೆಚ್ಚು ಕಡಿಮೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಒಂದು 2 ರಿಂದ 3 ತಿಂಗಳು ಈ ಥರ ಮಾಡ್ತಾ ಬರಬೇಕಾಗುತ್ತೆ. ನೀವು ಈ ರೀತಿ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮಗೆ ಮುಂದೆ ಯಾವುದೇ ಕಾರಣಕ್ಕೆ ಈ ರಿಂಗ್ ವರ್ಮ್ ಸಮಸ್ಯೆ ಪುನಃ ಕಾಣಿಸ್ಕೊಳ್ಳೋದಿಲ್ಲ. ಇದನ್ನು ಖಂಡಿತವಾಗಿ ಟ್ರೈ ಮಾಡಿ. ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.